ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಶ್ರೀಕೃಷ್ಣ ಭವನ್ ಶುದ್ಧ ಸಸ್ಯಾಹಾರಿ ಹೋಟೆಲ್, ಬಾಗೇಪಲ್ಲಿ ಸರ್ಕಲ್, ಮಹೇಂದ್ರ ಟ್ರ್ಯಾಕ್ಟರ್ ಶೋರೂಮ್ ಎದುರು, ಶಿಡ್ಲಘಟ್ಟ ರಸ್ತೆ, ಚಿಂತಾಮಣಿ. ನಮ್ಮ ಹೋಟೆಲ್ನಲ್ಲಿ ಶುಚಿ ಮತ್ತು ರುಚಿಯಾದ ಎಲ್ಲ ತರಹದ ಸಸ್ಯಾಹಾರಿ ಊಟ ದೊರೆಯುತ್ತದೆ. ಬೆಳಗ್ಗೆ 10 ಗಂಟೆಯಿಂದ ಆರಂಭವಾಗಿ ರಾತ್ರಿ 11 ಗಂಟೆ ತನಕ ಈ ಹೋಟೆಲ್ ನಡೆಯಲಿದ್ದು, ನಮ್ಮ ಹೋಟೆಲ್ನಲ್ಲಿ ರಾಗಿ ಮುದ್ದೆ, ಚಪಾತಿ, ಅನ್ನ ಸಾಂಬಾರು, ಪೊಂಗಲ್, ರೈಸ್ ಬಾತ್, ಚಿತ್ರಾನ್ನ, ಪೂರಿ, ಮಸಾಲ ದೋಸೆ, ಸೆಟ್ ದೋಸೆ, ಖಾಲಿ ದೋಸೆ, ಈರುಳ್ಳಿ ದೋಸೆ, ಚೌಚೌಬಾತ್, ವಡೆ, ರವೆ ಇಡ್ಲಿ, ಬೇಳೆಬಾತ್, ಹಪ್ಪಳ, ಬಜ್ಜಿ, ಮೊಸರು, ಮಜ್ಜಿಗೆ, ಕಾಫಿ, ಟೀ ಸೇರಿದಂತೆ ವಿವಿಧ ಪಲ್ಯಗಳ ಊಟ ದೊರೆಯುತ್ತದೆ. ನಮ್ಮಲ್ಲಿ ಮದುವೆ ಮತ್ತು ಶುಭ ಸಮಾರಂಭಗಳಿಗೆ ಕ್ಯಾಟರಿಂಗ್ ಸಹ ಮಾಡಿಕೊಡಲಾಗುವುದು. ವಿವರಗಳಿಗೆ ದೇವಕೃಷ್ಣಾಚಾರಿ, ಮಾಲೀಕರು. ಮೊಬೈಲ್ ನಂಬರ್ 9844872485ಗೆ ಸಂಪರ್ಕಿಸಬಹುದು. ಚಿಂತಾಮಣಿ ತಾಲೂಕು ಕೈವಾರ ಹೋಬಳಿ ಕೊಂಗನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ 2019ರಿಂದ 2020 ಹಾಗೂ 2024ರಿಂದ 2025ರವರೆಗೂ ಡೈರಿಗೆ ಹಾಲು ಸರಬರಾಜು ಮಾಡಿರುವ ಹಾಲು ಉತ್ಪಾದಕ ರೈತರಿಗೆ ದೀಪಾವಳಿ ಹಬ್ಬದ ಅಂಗವಾಗಿ ಬೋನಸ್ ಹಣ ವಿತರಣೆ ಕಾರ್ಯಕ್ರಮ ಹಾಗೂ ಆಡಳಿತ ಮಂಡಳಿಯ ನಿರ್ದೇಶಕರುಗಳಿಗೆ ಸನ್ಮಾನ ಹಾಗೂ ಕಾರ್ಯದರ್ಶಿ ಕೆ.ಪಿ. ಶ್ರೀನಿವಾಸ ರೆಡ್ಡಿರವರಿಗೆ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಸಂಘದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಚಿಂತಾಮಣಿ ಹಾಲು ಒಕ್ಕೂಟ ಶಿಬಿರ ಕಚೇರಿ ಉಪ ವ್ಯವಸ್ಥಾಪಕ ಡಾಕ್ಟರ್ ಮಹೇಶ್ ಡಿ.ಎಂ, ವಿಸ್ತರಣಾಧಿಕಾರಿ ಸತೀಶ್ ಕುಮಾರ್ ಅವರು ಭಾಗವಹಿಸಿ ಹಾಲು ಉತ್ಪಾದಕರಿಗೆ ದೀಪಾವಳಿ ಹಬ್ಬದ ಬೋನಸ್ ಹಣ ವಿತರಣೆ ಮಾಡಿ ಸಂಘದ ನಿರ್ದೇಶಕರ ಆಡಳಿತಾವಧಿ ಮುಗಿಯುತ್ತಾ ಬರುತ್ತಿರುವುದರಿಂದ ಎಲ್ಲ ನಿರ್ದೇಶಕರಿಗೆ ಶಾಲು ಹೊದಿಸಿ ಹೂಮಾಲೆ ಹಾಕಿ ನೆನಪಿನ ಕಾಣಿಕೆ ಹಾಗೂ ಫಲತಾಂಬೂಲ ನೀಡಿ ಆತ್ಮೀಯವಾಗಿ ಸನ್ಮಾನಿಸಿ ಅಭಿನಂದನೆಗಳನ್ನು ಸಲ್ಲಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಹಲವಾರು ವರ್ಷಗಳಿಂದ ಸಂಘದ ಅಭಿವೃದ್ಧಿಗೆ ದುಡಿಯುತ್ತಿರುವ ಸಂಘದ ಕಾರ್ಯದರ್ಶಿ ಕೆ. ಶ್ರೀನಿವಾಸ ರೆಡ್ಡಿರವರು ಸೇವೆಯಿಂದ ನಿವೃತ್ತರಾಗಿರುವುದರಿಂದ ಶ್ರೀನಿವಾಸ ರೆಡ್ಡಿರವರಿಗೆ ಆತ್ಮೀಯವಾಗಿ ಶಾಲು ಹೊದಿಸಿ ಹೂಮಾಲೆ ಹಾಕಿ ನೆನಪಿನ ಕಾಣಿಕೆ ಹಾಗೂ ಫಲತಾಂಬೂಲ ನೀಡಿ ಆತ್ಮೀಯವಾಗಿ ಸನ್ಮಾನಿಸಿ ಅಭಿನಂದನೆಗಳನ್ನು ಸಲ್ಲಿಸಿ ಬೀಳ್ಕೊಡುಗೆ ನೀಡಿದರು. ಈ ಸಂದರ್ಭದಲ್ಲಿ ಕೊಂಗನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಎಂ. ವೆಂಕಟೇಶ್ ಮೂರ್ತಿ, ಸಂಘದ ಉಪಾಧ್ಯಕ್ಷ ಎಂ. ನಾರಾಯಣಸ್ವಾಮಿ, ನಿರ್ದೇಶಕರಾದ ಕೆ. ವಿ. ನಂಜನಗೌಡ, ಕೆ. ಎಂ. ಕಾಮರೆಡ್ಡಿ, ಶ್ರೀನಿವಾಸಪ್ಪ, ಕೆ. ಆರ್. ನಾಗೇಶ್, ಕೆ. ಎಂ. ದೇವರಾಜ್, ಕೆ. ಎಲ್. ಮುನ್ರಾಜು, ನಂಜಮ್ಮ, ಕೆ. ವಿ. ಶ್ರೀನಿವಾಸ ಮೂರ್ತಿ, ಕಾರ್ಯದರ್ಶಿ ಕೆ. ಶ್ರೀನಿವಾಸ ರೆಡ್ಡಿ, ಹಾಲು ಪರೀಕ್ಷಕರಾದ ಕೆ. ವಿ. ಗಣೇಶ್, ಕೆ. ಎನ್. ಶಿವಣ್ಣ, ಸಹಾಯಕ ಚೆನ್ನಕೇಶವ ಸೇರಿದಂತೆ ಹಾಲು ಉತ್ಪಾದಕರು ಮತ್ತಿತರರು ಉಪಸ್ಥಿತರಿದ್ದರು. ನಮಸ್ಕಾರ. ಈ ದಿನ ಇವತ್ತು ನಮ್ಮ ಚಿಂತಾಮಣಿ ತಾಲೂಕು ಕೈವಾರ ಹೋಬಳಿಯ ಮತ್ತು ಕರ್ಮಾಚಳ್ಳಿ ಗ್ರಾಮ ಪಂಚಾಯತಿಯ ಕೊಂಗನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಇವತ್ತು 2019-20 ಸಾಲಿನ ಹಾಗೂ 2024-25 ಸಾಲಿನ ಇವತ್ತು ಏನು ರೈತರಿಗೆ ಏನು ಹಾಲು ಉತ್ಪಾದನೆ ಮಾಡಿದ್ರು ಅವರಿಗೆ ಇವತ್ತು ದೀಪಾವಳಿ ಹಬ್ಬದ ಅಂಗವಾಗಿ ಇವತ್ತು ಬೋನಸ್ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ಇವತ್ತು 2019-20 ಸಾಲಲ್ಲಿ ಸುಮಾರು 2,75,000 ಮತ್ತು 24-25 ಸಾಲದ್ದು ಒಟ್ಟು 3,75,000 ಒಟ್ಟು ಇವತ್ತು 6.5 ಲಕ್ಷಷ್ಟು ಇವತ್ತು ರೈತರಿಗೆ ಇವತ್ತು ಬೋನಸ್ ಮುಖಾಂತರ ರೈತರಿಗೆ ನೀಡ್ತಾ ಇದ್ದೀವಿ. ಇವತ್ತು ಪ್ರತಿ ರೈತರು ಇವತ್ತು 100 ರೂಪಾಯಿ ಹಾಲು ಹಾಕಿದರೆ ಇವತ್ತು ₹3.25 ಬೋನಸ್ನ ಇವತ್ತು ರೈತರು ನೀಡ್ತಾ ಇದ್ದೀವಿ. ಅದ್ರ ಜೊತೆಗೆ ಇವತ್ತು 1 ತಿಂಗಳ ಹಿಂದೆ ಇವತ್ತು ನಾವು ಈ ಸಂಘದಲ್ಲಿ ಇವತ್ತು 32 ಲಕ್ಷ ವೆಚ್ಚದಲ್ಲಿ ನೂತನವಾದ ಕಟ್ಟಡವನ್ನು ನಿರ್ಮಾಣ ಮಾಡಿ ಇವತ್ತು ಉದ್ಘಾಟನೆ ಮಾಡಿದ್ವಿ. ಅವತ್ತು ಈ ಕಟ್ಟಡ ಉದ್ಘಾಟನೆ ಸಮಾರಂಭದಲ್ಲಿ ಇವತ್ತು ಏನು 2019-20 ಸಾಲಿ ಈ ಸಂಘದಲ್ಲಿ ಇವತ್ತು ಒಂದು ಏನು ಆಡಳಿತ ಮಂಡಳಿ ಇರಲಿಲ್ಲ. ಅವತ್ತು ಏನು ಈ ಸಂಘ ಮುಚ್ಚುವಂಥ ಹಂತಕ್ಕೆ ಹೋಗಿತ್ತು. ಅದಾದ ನಂತರ ಜೊತೆ ಬಂದಂಥ ಈ ಆಡಳಿತ ಮಂಡಳಿಯವರು 13 ಜನ ಏನು ಕಮಿಟಿ ಇದ್ದಾರೆ ಇವರ ಎಲ್ಲ ಒಂದು ಇವರು ಮತ್ತು ಇವತ್ತು ಸಿಬ್ಬಂದಿ ವರ್ಗದವರ ಒಂದು
ಅವರ ಇಂಟ್ರೆಸ್ಟ್ ಮತ್ತು ಇವತ್ತು ಸಂಘದಲ್ಲಿ ನಿರ್ವಹಣೆಯಿಂದ ಇವತ್ತು ಸಂಘ ಇವತ್ತು ಹೊಸದಾಗಿ 32 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇವತ್ತೊಂದು ಸಂಘದ ಕಟ್ಟಡವನ್ನು ನಿರ್ಮಾಣ ಮಾಡಿಕೊಂಡು ಅದೇ ರೀತಿ ಇವತ್ತು ಏನು ಹಳೆ ಲಾಸ್ಟಲ್ಲಿ ಉಳ್ಕೊಂಡಿದ್ದಂಥ ಬೋನಸ್ 19-20ನೇ ಸಾಲಿನಲ್ಲಿ 2,20,000 ಬೋನಸ್ ಉಳ್ಕೊಂಡಿತ್ತು. ಅದು ಕೂಡ ಇವತ್ತು ಏನು ರೈತರಿಗೆ ದೀಪಾವಳಿ ಹಬ್ಬದ ಅಂಗವಾಗಿ ಇವತ್ತು ವಿತರಣೆ ಮಾಡ್ತಾ ಇದ್ವಿ. ಸೊ ಸಂಘ ಮುಂದಿನ ಇನ್ನೂ ಹೆಚ್ಚಿಗೆ ಹಾಲು ಶೇಖರಣೆ ಮಾಡಿಕೊಂಡು ಉತ್ತಮ ರೀತಿಯಲ್ಲಿ ಬೆಳೀಲಿ ಹಾಗೂ ಎಲ್ಲ ಹಾಲು ಉತ್ಪಾದಕರಿಗೆ ಒಳ್ಳೆಯದಾಗಿದೆ ಅಂತ ನಾನು ಈ ಸಮಾಜ. ನಾವು ಸಂಘ ನಮ್ಮದು ಆಡಳಿತ ಮಂಡಳಿ 21ನೇ ಇಸ್ವಿ 24ನೇ ತಾರೀಕು ನಾವು ಅಧಿಕಾರಕ್ಕೆ ಬಂದ್ವಿ. ಬಂದಾಗ ಇದು ಇನ್ನೂ 1.5 ಬ್ಯಾಲೆನ್ಸ್ ಇತ್ತು ಬಿಲ್ಗಳು ಕೊಡೋದು. ಅದು ಕೊಟ್ಕೊಂಡು ಇವಾಗ ಅದು 19-20ನೇ ಸಾಲದು ಆವತ್ತು ನಾವು ಇರಲಿಲ್ಲ, ಸಂಘದಲ್ಲಿ ಇರಲಿಲ್ಲ. ಅದ್ರದ್ದು 1 ವರ್ಷ, ಈ ವರ್ಷದ್ದು 2 ಸೇರಿ ಎಷ್ಟಪ್ಪ? 5,89,000 ಉತ್ಪಾದಕರಿಗೆ ಬೋನಸ್ ರೀತಿಯಾಗಿ ಕೊಟ್ಟಿರ್ತೀವಿ. ಇದೇ ರೀತಿ ಮುಂದಿನ ವರ್ಷ ನಾನು ಹೊರ ಆಡಳಿತ ಮಂಡಳಿ ಕೊಡ್ಬೇಕಂತೇಳಿ ಮನವಿ ಮಾಡ್ಕೊತೀವಿ. ನಾವು ಉತ್ಪಾದಕರಿಗೆ ಒಳ್ಳೆಯ ರೀತಿ ಒಳ್ಳೆಯ ಸಹಕಾರ ಕೊಟ್ಟು ನಡೆಸ್ಕೊಂಡಿದ್ವಿ. ನಮ್ಮ ಸಿಬ್ಬಂದಿವರನ್ನು ಅವರ ಶ್ರಮನೂ ಇದೆ ಇದರಲ್ಲಿ. ಅವ್ರ ಶ್ರಮದಿಂದ ಡೈರಿ ಒಂದು 32 ಲಕ್ಷದಲ್ಲಿ ಹೊಸ ಬಿಲ್ಡಿಂಗ್ ಕಟ್ಟಿದ್ವಿ. ವಿನಾಕಾರಣ ಅವತ್ತು ನಮ್ಮ ಆಡಳಿತ ಮಂಡಳಿಗೆ ಸನ್ಮಾನ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ನಮ್ಮ ಡಿ ಎಮ್ ಅವರು, ನಮ್ಮ ಸೂಪರ್ವೈಸರು ಅವ್ರ ಸಹಕಾರದಿಂದ ಇವತ್ತು ಎಲ್ರಿಗೂ ಸನ್ಮಾನ ಮಾಡಿದ್ದಾರೆ. ಅವ್ರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಇದೇ ರೀತಿ ನಮ್ಗೆ ಇದೇ ಸಹಕಾರ ಕೊಡ್ಬೇಕಂತೇಳಿ ಅವ್ರ ಹತ್ರ ಮನವಿ ಮಾಡ್ಕೊಳ್ತೀವಿ. ಜೈ ಕರ್ನಾಟಕ.